ಎಲ್ರಿಗೂ ನಮಸ್ಕಾರ. ಜ್ಯೋತಿಷ್ಯದ ಜಗತ್ತಿನಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ನಡೀತಾ ಇದೆ. ಅದುವೇ ಮಘಾ ನಕ್ಷತ್ರದಲ್ಲಿ ಕೇತುವಿನ ಸಂಚಾರ. ಈ ಒಂದು ಬ್ರಹ್ಮಾಂಡದ ಬದಲಾವಣೆ ನಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅಂತ ಈ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಏನು ನೋಡಲಿದ್ದೇವೆ? ಮೊದಲಿಗೆ ಕೇತುವಿನ ಈ ಸಂಚಾರ ಅಂದ್ರೆ ಏನು, ಅದರ ಮೂಲಭೂತ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಮೇಷ, ವೃಷಭ ಮತ್ತು ಮಿಥುನ ರಾಶಿಯವರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅಂತ ನೋಡೋಣ. ಕೊನೆಗೆ ಈ ಸಮಯವನ್ನ ಹೇಗೆ ಸಕಾರಾತ್ಮಕವಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ಚರ್ಚೆ ಮಾಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಬನ್ನಿ. ಮೊದಲು ಇದರ ಮೂಲಕ್ಕೆ ಹೋಗೋಣ. ಈ ಕೇತು ಸಂಚಾರದಲ್ಲಿ ಎರಡು ದೊಡ್ಡ ಶಕ್ತಿಗಳು ಒಂದಾಗ್ತಿವೆ. ಒಂದು ಕಡೆ ಕೇತು, ಇನ್ನೊಂದು ಕಡೆ ಮಘಾ ನಕ್ಷತ್ರ. ಆಧ್ಯಾತ್ಮಿಕತೆಯನ್ನ ಪ್ರತಿನಿಧಿಸೋ ಕೇತು, ಅಧಿಕಾರ ಮತ್ತೆ ರಾಜವೈಭವವನ್ನ ಸಂಕೇತಿಸೋ ಮಘಾ ನಕ್ಷತ್ರವನ್ನ ಪ್ರವೇಶಿಸಿದಾಗ ಏನಾಗ್ಬೋದು ನೋಡೋಣ. ಈ ದಿನಾಂಕಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. 2026ರ ಮಾರ್ಚ್ 29ರಿಂದ ಶುರುವಾಗಿ ಅದೇ ವರ್ಷದ ಡಿಸೆಂಬರ್ 5ರವರೆಗೆ ಈ ಸಂಚಾರ ಇರುತ್ತೆ. ಅಂದ್ರೆ ಸುಮಾರು 9 ತಿಂಗಳು. ಈ ಅವಧಿ ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಬಹುದು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಬರೋಬ್ಬರಿ 252 ದಿನಗಳು. ಈ ಸಮಯದಲ್ಲಿ ನಮ್ಮ ಯೋಚನಾ ಲಹರಿಯೇ ಬದಲಾಗ್ಬೋದು. ನಮ್ಮ ನಂಬಿಕೆಗಳು, ನಮ್ಮ ಆಸೆಗಳು, ನಾವು ಜಗತ್ತನ್ನ ನೋಡೋ ರೀತಿಯೇ ಬೇರೆಯಾಗ್ಬೋದು. ಇದು ನಮ್ಮೊಳಗಿನ ನಾನು ಅನ್ನೋ ಅಹಂಕಾರವನ್ನ ಕರಗಿಸಿ ಒಂದು ರೀತಿಯ ಆಧ್ಯಾತ್ಮಿಕ ಹುಡುಕಾಟಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಿದ್ರೆ ಈ ಕೇತು ಮತ್ತು ಮಘಾ ನಕ್ಷತ್ರ ಅಂದ್ರೆ ಏನು ನೋಡಿ. ಕೇತು ಅಂದ್ರೆ ತಲೆಯಿಲ್ಲದ ಛಾಯಾಗ್ರಹ. ಅವನು ಆಧ್ಯಾತ್ಮಿಕತೆ, ವೈರಾಗ್ಯ, ಬಿಡುಗಡೆಯನ್ನ ಸೂಚಿಸ್ತಾನೆ. ಇನ್ನೊಂದು ಕಡೆ ಮಘಾ ನಕ್ಷತ್ರ, ಇದು ಸಿಂಹರಾಶಿಯಲ್ಲಿದೆ. ರಾಜಸಿಂಹಾಸನ, ಅಧಿಕಾರ, ನಮ್ಮ ಪೂರ್ವಜರ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಯೋಚನೆ ಮಾಡಿ, ಒಂದೆಡೆ ವೈರಾಗ್ಯ, ಇನ್ನೊಂದೆಡೆ ರಾಜವೈಭವ. ಈ ಎರಡೂ ಸೇರಿದಾಗ ಏನಾಗ್ಬೇಡ? ಈ ಸಂಚಾರದ ಮುಖ್ಯ ಉದ್ದೇಶವೇನು ಗೊತ್ತಾ? ನಾನೇ ಎಲ್ಲದಕ್ಕೂ ಒಡೆಯ, ನಾನ್ ಮಾಡಿದ್ದು ಅನ್ನೋ ಅಹಂಕಾರವನ್ನ ಪೂರ್ತಿಯಾಗಿ ನಾಶ ಮಾಡೋದು. ನಾವು ಯಾವುದನ್ನ ನಂದು ಅಂತ ಅಂಟ್ಕೊಂಡಿರ್ತೀವೋ, ಅದು ನಮ್ಮ ಕೆಲಸ ಇರ್ಬೋದು, ಆಸ್ತಿ ಇರ್ಬೋದು, ನಮ್ಮ ಸಂಬಂಧಗಳಿರ್ಬೋದು, ಯಾಕೆ ನಮ್ಮ ದೇಹವೇ ಆಗಿರ್ಬೋದು, ಇದೆಲ್ಲವೂ ತಾತ್ಕಾಲಿಕ ಅನ್ನೋದನ್ನ ಕೇತು ನೆನಪಿಸ್ತಾನೆ. ಸರಿ, ಈಗ ರಾಶಿಗಳ ಕಡೆಗೆ ಬರೋಣ. ಮೊದಲಿಗೆ ಮೇಷರಾಶಿಯವರ ಜೀವನದಲ್ಲಿ ಈ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ, ಮುಖ್ಯವಾಗಿ ಪ್ರೀತಿ ಮತ್ತು ಸೃಜನಶೀಲತೆಯ ವಿಷಯದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಕೇತು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಜ್ಯೋತಿಷ್ಯದಲ್ಲಿ 5ನೇ ಮನೆ ಅಂದ್ರೆ ತುಂಬಾ ಮುಖ್ಯ. ಇದು ನಮ್ಮ ಪ್ರೀತಿ, ಪ್ರಣಯ, ಮಕ್ಕಳು, ನಮ್ಮ ಶಿಕ್ಷಣ, ನಮ್ಮ ಬುದ್ಧಿಶಕ್ತಿ, ಹಾಗೆ ನಮ್ಮ ಪೂರ್ವಜನ್ಮದ ಪುಣ್ಯವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳ ಮೇಲೆ ಮೇಷರಾಶಿಯವರು ಈಗ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈ ಸಮಯದಲ್ಲಿ ಪ್ರೀತಿಯಲ್ಲಿರೋವರಿಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ಬೋದು. ನಾನು ಅನುಭವಿಸ್ತಿರೋದು ನಿಜವಾದ ಪ್ರೀತಿನಾ ಅಥವಾ ಬರೀ ಒಂದು ಆಕರ್ಷಣೆನಾ ಅಂತ. ಇದರಿಂದ ಕೆಲವು ಸಂಬಂಧಗಳು ಮುರಿದು ಹೋಗುವ ಸಾಧ್ಯತೆನೂ ಇದೆ. ಹೌದು, ಇದು ನೋವು ಕೊಡಬಹುದು. ಆದರೆ ಕೊನೆಗೆ ಯಾವುದು ಶಾಶ್ವತ, ಯಾವುದು ನಿಜವಾದ ಪ್ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ದಾರಿಯಾಗತ್ತೆ. ಹಾಗಿದ್ರೆ ಮೇಷರಾಶಿಯವರು ಈ ಸವಾಲುಗಳನ್ನು ಎದುರಿಸೋದು ಹೇಗೆ? ಕೆಲವು ಸರಳ ಪರಿಹಾರಗಳಿವೆ. ಉದಾಹರಣೆಗೆ, ಗಾಯತ್ರಿ ಮಂತ್ರದಂತಹ ಯಾವುದಾದ್ರೂ ಒಂದು ಮಂತ್ರವನ್ನ ದಿನಕ್ಕೆ 21 ಬಾರಿ ಜಪಿಸುವುದು, ಪುಸ್ತಕ, ಪೆನ್ನಂತಹ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡುವುದು, ಸನ್ಯಾಸಿಗಳಿಗೆ, ಸಾಧುಸಂತರಿಗೆ ಸಹಾಯ ಮಾಡುವುದು, ಮತ್ತು ಮುಖ್ಯವಾಗಿ ಪ್ರೀತಿ ಮತ್ತು ಮಕ್ಕಳ ವಿಚಾರದಲ್ಲಿ ಫಲಿತಾಂಶದ ಬಗ್ಗೆ ಅತಿಯಾದ ವ್ಯಾಮೋಹ ಇಟ್ಕೊಳ್ಳದೇ ಇರುವುದು. ಇವು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಈಗ ವೃಷಭ ರಾಶಿಯವರ ಕಡೆಗೆ ಬರೋಣ. ಇವರ ಜೀವನದಲ್ಲಿ ಕೇತುವಿನ ಪ್ರಭಾವವು ಮನೆ, ಕುಟುಂಬ ಮತ್ತು ಮಾನಸಿಕ ನೆಮ್ಮದಿಯಂತಹ ಮೂಲಭೂತ ವಿಷಯಗಳ ಮೇಲೆ ಬೀಳಲಿದೆ. ವೃಷಭ ರಾಶಿಯವರಿಗೆ ಕೇತು 4ನೇ ಮನೆಯಲ್ಲಿ ಸಂಚರಿಸ್ತಾನೆ. ಈ ಮನೆ ಅಂದ್ರೆ ನಮ್ಮ ತಾಯಿ, ನಮ್ಮ ಮನೆ, ವಾಹನ, ಆಸ್ತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನ ಶಾಂತಿ. ಹಾಗಾಗಿ ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಮನೆಯ ವಾತಾವರಣದಲ್ಲಿ ಅಥವಾ ಮನಸ್ಸಿನಲ್ಲಿ ಒಂದು ರೀತಿಯ ಅಸ್ಥಿರತೆ ಕಾಡಬಹುದು. ನನಗೆ ನಿಜವಾದ ಸಂತೋಷ ಎಲ್ಲಿಂದ ಸಿಗುತ್ತೆ ಅಂತ ತಮ್ಮನ್ನೇ ತಾವು ಪ್ರಶ್ನೆ ಮಾಡ್ಕೊಳ್ಳುವಂತೆ ಆಗ್ಬೋದು. ಈ ಪ್ರಶ್ನೆ ಅವರನ್ನ ಕಾಡೋಕೆ ಶುರುವಾಗುತ್ತೆ. ನಿಜವಾದ ಶಾಂತಿ ಇರೋದು ಎಲ್ಲಿ? ಒಂದು ದೊಡ್ಡ ಬಂಗಲೆಯಲ್ಲಿಲ್ಲ, ಅಥವಾ ದುಬಾರಿ ಕಾರ್ನಲ್ಲಿದೆಯಾ, ಅಥವಾ ಇದೆಲ್ಲವನ್ನೂ ಬಿಟ್ಟು ನನ್ನ ಒಳಗಿನ ದೈವಿಕ ಶಕ್ತಿಯಲ್ಲಿದೆಯಾ ಅಂತ. ಕೇತು ನಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗೆ ತಿರುಗಿಸ್ತಾನೆ. ವೃಷಭರಾಶಿಯವರು ಈ ಸಮಯದಲ್ಲಿ ಸಮತೋಲನ ಕಂಡುಕೊಳ್ಳಲು ಏನು ಮಾಡಬಹುದು?
ತಮ್ಮ ತಂದೆ ತಾಯಿ ಹಿರಿಯರನ್ನ ಗೌರವಿಸುವುದು, ಅವರಿಗೆ ಸೇವೆ ಮಾಡುವುದು, ಅಮಾವಾಸ್ಯೆ ಹುಣ್ಣಿಮೆಯಂದು ಪೂರ್ವಜರನ್ನ ನೆನೆದು ಮನೆಯಲ್ಲಿ ದೀಪ ಹಚ್ಚುವುದು, ಸಾಧ್ಯವಾದಾಗಲೆಲ್ಲ ಹಾಲು ಅಥವಾ ಆಹಾರವನ್ನ ದಾನ ಮಾಡುವುದು ಮತ್ತು ವಾಹನ ಚಲಾಯಿಸುವಾಗ ತುಂಬಾನೇ ಜಾಗರೂಕರಾಗಿರುವುದು, ಆಸ್ತಿ ವಿಚಾರದಲ್ಲಿ ಆತುರದ ನಿರ್ಧಾರ ತಗೊಳ್ಳದೇ ಇರುವುದು ಇವು ಬಹಳ ಮುಖ್ಯ. ಮುಂದಿನ ರಾಶಿ ಮಿಥುನ. ಇವರಿಗೆ ಈ ಸಂಚಾರ ಹೇಗಿರುತ್ತೆ ನೋಡೋಣ. ಇಲ್ಲಿ ಮುಖ್ಯವಾಗಿ ಗಮನ ಇರೋದು ಸಂವಹನ, ಸಹೋದರರ ಜೊತೆಗಿನ ಸಂಬಂಧ ಮತ್ತು ತಮ್ಮ ಧೈರ್ಯವನ್ನ ಪರೀಕ್ಷೆ ಮಾಡಿಕೊಳ್ಳುವುದರ ಮೇಲೆ. ಮಿಥುನ ರಾಶಿಯವರಿಗೆ ಕೇತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಈ 3ನೇ ಮನೆ ಅಂದ್ರೆ ನಮ್ಮ ಸಹೋದರರು, ನಮ್ಮ ಧೈರ್ಯ, ನಮ್ಮ ಮಾತಿನ ಶಕ್ತಿ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಸಣ್ಣ ಪುಟ್ಟ ಪ್ರಯಾಣಗಳನ್ನು ಸೂಚಿಸುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತಮ್ಮ ಮಾತಿನ ಹೇಗೆ ಬಳಸ್ತಿದ್ದಾರೆ, ತಮ್ಮ ಧೈರ್ಯವನ್ನ ಎಲ್ಲಿ ತೋರಿಸ್ತಿದ್ದಾರೆ ಅಂತ ಒಮ್ಮೆ ಹಿಂದಿರುಗಿ ನೋಡುವ ಸಮಯವಿದು. ಈ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಮೂಡಬಹುದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಾ? ನನ್ನ ಮಾತು, ನನ್ನ ಬರಹಗಳಿಂದ ನಿಜವಾಗ್ಲೂ ಏನಾದರೂ ಪ್ರಯೋಜನ ಇದೆಯಾ? ಈ ರೀತಿಯ ಪ್ರಶ್ನೆಗಳು ಅವರನ್ನ ತಮ್ಮ ಸಂವಹನ ಕೌಶಲ್ಯವನ್ನ ಇನ್ನೂ ಉತ್ತಮವಾಗಿ, ರಚನಾತ್ಮಕವಾಗಿ ಬಳಸ್ಕೊಡಕ್ಕೆ ಪ್ರೇರೇಪಿಸುತ್ತೆ. ಮಿಥುನ ರಾಶಿಯವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯೋಕೆ ಏನ್ ಮಾಡ್ಬೋದು? ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದ್ರೂ ಯಾವುದಾದ್ರೂ ಒಂದು ಸ್ಕಿಲ್ ಕಲಿಯೋಕೆ ಅಥವಾ ಪ್ರಾಕ್ಟೀಸ್ ಮಾಡೋಕೆ ಮೀಸಲಿಡಬೇಕು. ತಮ್ಮ ಸಹೋದರ ಸಹೋದರಿಯರಿಗೆ ಭಾವನಾತ್ಮಕವಾಗಿ ಬೆಂಬಲ ಕೊಡಬೇಕು. ಯಾವುದೇ ಡಾಕ್ಯುಮೆಂಟ್ ಸೈನ್ ಮಾಡೋ ಮುಂಚೆ ಸರಿಯಾಗಿ ಓದ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡೋ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡಬೇಕು. ಇಲ್ಲಿವರೆಗೆ ನಾವು ನಿರ್ದಿಷ್ಟ ರಾಶಿಗಳ ಬಗ್ಗೆ ನೋಡಿದ್ವಿ, ಆದರೆ ಈ ಸಂಚಾರದ ಸಕಾರಾತ್ಮಕ ಶಕ್ತಿಯನ್ನ ಎಲ್ಲರೂ ಬಳಸ್ಕೊಳ್ಬೋದು. ಅದಕ್ಕೆ ಸಹಾಯ ಮಾಡುವ ಕೆಲವು ಸಾರ್ವತ್ರಿಕ ಪರಿಹಾರಗಳಿವೆ. ಕೇತುವಿನ ಪ್ರಭಾವವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಲು ಇಡೀ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸಾರ್ವತ್ರಿಕ ಪರಿಹಾರಗಳನ್ನ ಹೇಳಲಾಗಿದೆ. ಅವುಗಳಲ್ಲಿ ಮುಖ್ಯವಾದವು ಅಂದ್ರೆ ನಮ್ಮ ಹಿರಿಯರನ್ನ, ತಂದೆ ತಾಯಿಯರನ್ನ ಗೌರವದಿಂದ ನೋಡಿಕೊಳ್ಳೋದು, ನಮ್ಮ ಪೂರ್ವಜರನ್ನ ಸ್ಮರಿಸೋದು, ಪ್ರಾಣಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಾಯಿಗಳಿಗೆ ಆಹಾರ ನೀಡುವುದು ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರವಿಲ್ಲದೆ ಶ್ರದ್ಧೆಯಿಂದ ಮಾಡೋದು. ಈ ಸರಳ ಕೆಲಸಗಳು ನಮ್ಮ ಜೀವನಕ್ಕೆ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತವೆ. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ನಿಮ್ಮ ಕೆಲಸವನ್ನ ನೀವು ಶ್ರದ್ಧೆಯಿಂದ ಮಾಡಿ, ಆದರೆ ಅದರ ಫಲಿತಾಂಶ ಏನ್ ಆಗುತ್ತೋ ಅಂತ ಚಿಂತೆ ಮಾಡಬೇಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಕರ್ಮಣೀಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ್ರೆ ಕೆಲ್ಸ ಮಾಡುವುದಷ್ಟೇ ನಿನ್ನ ಅಧಿಕಾರ, ಫಲದ ಮೇಲಲ್ಲ. ಈ ತತ್ವವನ್ನ ಯಾರು ಪಾಲಿಸ್ತಾರೋ ಅವರಿಗೆ ಕೇತುವಿನ ಈ ಸಂಚಾರ ಅತ್ಯುತ್ತಮ ಫಲಿತಾಂಶಗಳನ್ನೇ ಕೊಡುತ್ತೆ. ಹಾಗಿದ್ರೆ ಈ 252 ದಿನಗಳ ಪ್ರಯಾಣದ ಕೊನೆಯಲ್ಲಿ ನಮ್ಮೆಲ್ಲರ ಮುಂದಿರೋದು ಒಂದೇ ಪ್ರಶ್ನೆ: ನಿಜವಾದ ಶಾಂತಿ ಎಲ್ಲಿದೆ? ದೊಡ್ಡ ಬಂಗಲೆಯಲ್ಲಿನಾ? ಐಷಾರಾಮಿ ಕಾರಿನಲ್ಲಿದೆಯಾ? ಅಥವಾ ಎಲ್ಲವನ್ನೂ ಮೀರಿದ ನಮ್ಮೊಳಗಿನ ದೈವಿಕ ಧ್ಯಾನದಲ್ಲಿದೆಯಾ? ಈ ಕೇತು ಸಂಚಾರವು ಈ ಆತ್ಮಾವಲೋಕನಕ್ಕೆ ನಮಗೆಲ್ಲರಿಗೂ ಒಂದು ಅದ್ಭುತ ಅವಕಾಶವನ್ನು ನೀಡುತ್ತಿದೆ. ಧನ್ಯವಾದಗಳು.